ವಕ್ಫ್ ಹೊಂದಿದ್ದು ಇವಾಗಿಂದ ಅಲ್ಲ, ವಕ್ಫ್ ಬಹಳಷ್ಟು ದೇಶಗಳಲ್ಲೂ ಇದೆ, ಬರೀ ಭಾರತ ದೇಶದಲ್ಲಿ ಮಾತ್ರ ಇಲ್ಲ ವಕ್ಫ್. ಅದು ಅರಬ್ ದೇಶಗಳಲ್ಲಿದೆ, ಮಲೇಷ್ಯಾದಲ್ಲಿದೆ, ಜಪಾನಲ್ಲಿದೆ, ಅನೇಕ ದೇಶಗಳಲ್ಲಿ ವಕ್ಫ್ ಕಾನೂನಿದೆ. ಆದರೆ ಅಲ್ಲಿರ್ತಕ್ಕಂಥದ್ದು ಆಯಾ ದೇಶದ ಬಡವರಿಗೆ ಮೀಸಲಾಗಿ ಅಲ್ಲಿರ್ತಕ್ಕಂಥ ವಕ್ಫ್ ಕಾನೂನನ್ನು ಮಾಡಿ ಮಂಜೂರಾಗಿ ಅಲ್ಲಲ್ಲೇ ಕೊಟ್ಟಿರ್ತಕ್ಕಂಥದ್ದಿದೆ. ಹಣವನ್ನು ಕೂಡ ವಕ್ಫ್ ಕಾನೂನಿನಡಿಗೆ ತಗೊಳ್ಳೋದಕ್ಕೆ ಅವಕಾಶ ಇದೆ. ಆದರೆ ಭಾರತದಲ್ಲಿ 1952-54ರಲ್ಲಿ ಕಾನೂನನ್ನು ಮಾಡಿ ಹೇಗೆ ದೇವಸ್ಥಾನಗಳಿಗೆ ಎಂಡೋಮೆಂಟ್ ಕಮಿಷನ್, ಮುಜರಾಯಿ ಕಮಿಷನಿಂದ ಜಮೀನುಗಳನ್ನು, ಶಾಲೆಗಳನ್ನು ಆ ಕಾಲದಲ್ಲಿ ಕೊಟ್ಟು ಶಾಲೆಗಳನ್ನು ನಡೆಸಬೇಕು, ಇದಕ್ಕೆ ಆದಾಯ ಇರೋದಿಲ್ಲ ಅಂತೇಳಿ ಹೇಗೆ ಮಾಡಿದ್ರು, ಹಾಗೆ ಇವಕ್ಕೂ ಕೂಡ ಒಂದು ಸ್ವಲ್ಪ ಜಮೀನುಗಳಿರಲಿ ಅಂತ ಹೇಳ್ಬಿಟ್ಟು ಮಾಡಿರ್ತಕ್ಕಂಥ ಕೆಲಸ ಆಗಿತ್ತು. 1974ರಲ್ಲಿ ಗೇಣಿದಾರರ ಭೂಸುಧಾರಣಾ ಕಾನೂನು ಬಂದ ಮೇಲೆ ಈ ದೇವಸ್ಥಾನದ ಜಮೀನು ಮತ್ತು ಶಾಲೆಯ ಜಮೀನುಗಳೆಲ್ಲವೂ ಕೂಡ ರೈತರು ಉಳುವವನೇ ಹೊಲದೊಡೆಯ ಅನ್ನೋ ಕಾನೂನು ಮೇಲೆ ದೇವರಾಜ ಅರಸು ಅವರ ನೇತೃತ್ವದಲ್ಲಿ ಅಂದಿನ ಸರ್ಕಾರಗಳು ರೈತರಿಗೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತು.